ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶಂ ಶನೀಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಭವಿಷ್ಯವನ್ನು. ಸಂಪೂರ್ಣ ಮಾಹಿತಿನ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ಕುಂಭರಾಶಿಯವರ ಜಾತಕದಲ್ಲಿ ಈ 3 ದ್ರೋಹಿಗಳ ಹೆಸರುಗಳು ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ನೀವು ಜಾಗರೂಕರಾಗಿರಿ. ಆದರೆ ಜಾತಕ ಹೇಗಿರುತ್ತದೆ ಮತ್ತು ಅಲ್ಲದೆ ಅವರ ಜಾತಕದಲ್ಲಿರುವ ಈ 3 ದ್ರೋಹಿಗಳು ಯಾರು, ಅವರು ನಿಮ್ಮನ್ನು ಏಕೆ ಮೋಸಗೊಳಿಸಲು ಪ್ರಯತ್ನಿಸುತ್ತಾರೆ, ಅವುಗಳನ್ನು ಹೇಗೆ ಗುರುತಿಸುವುದು, ಅವರಿಂದ ಹೇಗೆ ಜಾಗರೂಕರಾಗಿರಬೇಕು, ಅವುಗಳಿಂದ ನಿಮಗೆ ಉಂಟಾಗುವ ಸಮಸ್ಯೆಗಳನ್ನು ತಪ್ಪಿಸುವುದು ಹೇಗೆ, ಈ ಎಲ್ಲ ವಿಷಯಗಳನ್ನು ಸಂಪೂರ್ಣವಾಗಿ ಇಲ್ಲಿ ನಾವು ತಿಳಿದುಕೊಳ್ಳೋಣ ಸ್ನೇಹಿತರೆ. ಅದಕ್ಕೂ ಮೊದಲು ನನ್ನದೊಂದು ವಿನಂತಿ ಸ್ನೇಹಿತರೆ. ಎಷ್ಟೋ ಜನ ವಿಡಿಯೋ ನೋಡ್ತೀರಿ, ಆದರೆ ಲೈಕ್ ಮಾಡೋದನ್ನು ಮರ್ತು ಬಿಡ್ತೀರಿ. ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತು ಯಾರು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾವು ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ. ಮತ್ತು ಹಾಗೆ ರಾಶಿಚಕ್ರದಲ್ಲಿ 11ನೇ ರಾಶಿ ಧನಿಷ್ಠ ನಕ್ಷತ್ರವು 3, 4 ಪಾದಗಳಲ್ಲಿ, ಶತಭಿಷ ನಕ್ಷತ್ರವು 1, 2, 3, 4 ಪಾದಗಳಲ್ಲಿದೆ. ಪೂರ್ವಭಾದ ನಕ್ಷತ್ರದ 1, 2, 3 ಪಾದಗಳಲ್ಲಿ ಜನಿಸಿದವನನ್ನು ಕುಂಭರಾಶಿ ಎಂದು ಪರಿಗಣಿಸಲಾಗುತ್ತದೆ. ಈ ರಾಶಿಯ ಆಡಳಿತ ಗ್ರಹ ಶನಿ. ಈ ಕುಂಭ ರಾಶಿಯಲ್ಲಿ ಜನಿಸಿದವರ ಗುಣಲಕ್ಷಣಗಳನ್ನು ನೋಡಿದರೆ ಅವರು ಸಂಬಂಧಗಳು ಮತ್ತು ಬಾಂಧವ್ಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಯಾರಾದರೂ ಅವರಿಗೆ ಸಣ್ಣ ಸಹಾಯವನ್ನು ಮಾಡಿದರೂ ಅವರು ಈ ಸಹಾಯವನ್ನು ಯಾವತ್ತೂ ನೆನಪಿಸಿಕೊಳ್ಳುತ್ತಾರೆ. ಅದೇ ರೀತಿ ಹೊಸ ಜನರು ಯಾವುದೇ ಪರಿಚಯಸ್ಥರನ್ನು, ಹಳೆಯ ಸ್ನೇಹಿತರನ್ನು ಅಥವಾ ಹಳೆಯ ಸಂಬಂಧಿಕರನ್ನು ಎಂದಿಗೂ ಮರೆಯುವುದಿಲ್ಲ. ಅವರು ತಮ್ಮ ಅಭ್ಯಾಸಗಳನ್ನು ಬದಲಾಯಿಸುತ್ತಾ ಶಿಸ್ತಿನಿಂದ ಹೊಸ ಯಶಸ್ಸಿಗೆ ನಿರಂತರವಾಗಿ ಶ್ರಮಿಸುತ್ತಾರೆ. ಆದರೆ ಅವರು ಆಗಾಗ್ಗೆ ಶಿಸ್ತು ಪಾಲಿಸದ ಸಂದರ್ಭಗಳನ್ನು ಎದುರಿಸುತ್ತಾರೆ. ಅವರು ಕೋಪದ ಸ್ವಭಾವವನ್ನು ಹೊಂದಿರುತ್ತಾರೆ. ಇತರರು ಕೆರಳಿಸಿದರೆ ಅವರು ಉದ್ರೇಕಗೊಳ್ಳುವ ಪ್ರವೃತ್ತಿಯನ್ನೂ ಹೊಂದಿರುತ್ತಾರೆ. ಆದ್ದರಿಂದ ಅವರು ಜೀವನದಲ್ಲಿ ಕೆಲವು ಮುಜುಗರದ ಸಂದರ್ಭಗಳನ್ನು ಎದುರಿಸುತ್ತಾರೆ. ಅವರು ಎಂದಿಗೂ ತಮ್ಮ ನೋವು ಅಥವಾ ಜವಾಬ್ದಾರಿಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಬಯಸುವುದಿಲ್ಲ. ಅವರು ನೋವನ್ನು ತಮ್ಮ ಹೃದಯದಲ್ಲಿಯೇ ಇಟ್ಟುಕೊಳ್ಳುತ್ತಾರೆ. ನಿಮಗೆ ವಿಷಯಗಳನ್ನು ಸ್ಪಷ್ಟವಾಗಿ ಹೇಳುವ ಮನಸ್ಥಿತಿಯೂ ಇದೆ. ಹಾಗಾಗಿ ಈ ರೀತಿಯ ಮನಸ್ಥಿತಿಯಿಂದಾಗಿ ಅವರು ಅನೇಕ ತೊಂದರೆಗಳನ್ನು ಎದುರಿಸುತ್ತಾರೆ. ನೀವು ಈ ನಿಮ್ಮ ನೀತಿಯನ್ನು ಬದಲಾಯಿಸಲು ಪ್ರಯತ್ನಿಸುತ್ತೀರಿ, ಆದರೆ ವಿಫಲರಾಗುತ್ತೀರಿ. ಅವರು ತಮ್ಮ ಸ್ನೇಹಿತರಿಗೆ ನಂಬಿಕೆಗೆ ಯೋಗ್ಯರು ಮತ್ತು ಕೆಲಸಗಳನ್ನು ಸಹ ಮುಗಿಸಬಲ್ಲರು. ಅವರು ತಾಂತ್ರಿಕ ಶಿಕ್ಷಣ, ವೈದ್ಯಕೀಯ ಮತ್ತು ಶಿಕ್ಷಣದಲ್ಲೂ ಶ್ರೇಷ್ಠರು. ಅವರು ಸಾರ್ವಜನಿಕ ಸಂಪರ್ಕ, ಚಲನಚಿತ್ರ ಮತ್ತು ಇತರ ವಿಚಿತ್ರ ವ್ಯವಹಾರಗಳಲ್ಲಿ ಅನುಭವ ಹೊಂದಿದ್ದಾರೆ. ಅಲ್ಲದೆ ಈ ಕುಂಭರಾಶಿಯಲ್ಲಿ ಜನಿಸಿದವರು ಜೀವನದ ಏರಿಳಿತಗಳಲ್ಲಿಯೂ ಸಹ ಸ್ಥಿತಿ ಸ್ಥಾಪಕತ್ವವನ್ನು ಹೊಂದಿರುತ್ತಾರೆ. ಅವರು ಸ್ವಲ್ಪ ಸಮಯದಲ್ಲಿಯೇ ಖಂಡಿತ ಹೊಂದಿಕೊಳ್ಳುತ್ತಾರೆ. ಅವರಿಗೆ ಅಗತ್ಯ ಇರುವಷ್ಟು ಹಣ ಸಿಗದಿದ್ದರೂ ಅವರಿಗೆ ಅಗತ್ಯ ಇಲ್ಲದಿದ್ದಾಗ ಅವರ ಬಳಿ ಹೆಚ್ಚಿನ ಹಣ ಇರುತ್ತದೆ. ಸಂಬಂಧಿಕರು ಮತ್ತು ಆಪ್ತ ಕುಟುಂಬ ಸದಸ್ಯರ ಅಗತ್ಯಗಳನ್ನು ಪೂರೈಸಲು ಹಣವನ್ನು ಹೊಂದಿಸಿ ಉನ್ನತ ಸ್ಥಾನಕ್ಕೆ ತಲುಪಲು ಸಹಾಯ ಮಾಡುತ್ತೀರಿ. ಸಮಾಜದಲ್ಲಿ ಉನ್ನತ ಮತ್ತು ಗೌರವಾನ್ವಿತ ಸ್ಥಾನದಲ್ಲಿರುವುದರಿಂದ ಈ ಜನರು ಅನ್ಯಾಯಕ್ಕೆ ಒಳಗಾಗುವ ಸಂದರ್ಭಗಳಿಗೆ ಅವರು ಪೂರ್ವಗ್ರಹದಿಂದ ಕೂಡ ಬಳಲುತ್ತಿದ್ದಾರೆ. ಇದಕ್ಕಿದ್ದಂತೆ ಅವರಿಗೆ ರಾಜಕೀಯ ಅಧಿಕಾರವು ಬರುತ್ತದೆ. ಇವರಿಗೆ ಶುಕ್ರ ಮತ್ತು ಶನಿಯ ಮಹಾಶಯರ ಲಾಭದಾಯಕ ಮತ್ತು ಏಕಪಕ್ಷೀಯವಾಗಿ ಮತ್ತು ತಪ್ಪಾಗಿ ಮಾಡುವ ತಪ್ಪುಗಳು ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಚರ್ಚೆಯ ನಂತರ ತೆಗೆದುಕೊಳ್ಳುವ ನಿರ್ಧಾರಗಳು ಅವರಿಗೆ ತುಂಬ ಪ್ರಯೋಜನಕಾರಿ. ಸಮಾಜದಲ್ಲಿ ಪ್ರಸಿದ್ಧರಲ್ಲದ ಮತ್ತು ಟೀಕೆಗೆ ಗುರಿಯಾಗುವವರನ್ನು ಅವರು ಗೌರವಿಸುತ್ತಾರೆ. ಅವರ ಮಕ್ಕಳು, ಸಂಬಂಧಿಕರು ಮತ್ತು ಅವರ ಸ್ವಂತ ವರ್ಗವು ಮಾಡುವ ಪ್ರಾಯಶ್ಚಿತ್ತಗಳು ಅವರಿಗೆ ಯಾವುದೇ ನ್ಯೂನತೆಗಳು ಕಾಣುವುದಿಲ್ಲ. ಅವರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಹಳಷ್ಟು ಹಣವನ್ನು ಬಳಸುತ್ತಾರೆ. ವ್ಯವಹಾರದಲ್ಲಿ ಭವಿಷ್ಯವಾಣಿಗಳು ನಿಜವಾಗುತ್ತವೆ ಮತ್ತು ಅವರಿಗೆ ಉತ್ತಮ ಲಾಭ ಬರುತ್ತದೆ. ಅವರು ಉತ್ತಮವಾಗಿ ನಡೆಯುತ್ತಿರುವ ವ್ಯವಹಾರದಲ್ಲಿ ಮಾತ್ರ ಹೊಸ ವಿಷಯಗಳನ್ನು ಪ್ರಯತ್ನಿಸುತ್ತಾರೆ. ಅದಕ್ಕಾಗಿ ಅವರು ತೊಂದರೆಗೆ ಸಿಲುಕುತ್ತಾರೆ. ಭೂಮಿಯ ಮೌಲ್ಯ ಹೆಚ್ಚಳದಿಂದಾಗಿ ಅವರು ಶ್ರೀಮಂತರಾಗುತ್ತಾರೆ. ವ್ಯಾಪಾರ ಕೇಂದ್ರದಿಂದ ಬಾಡಿಗೆಗೆ ನೀಡಿ ಅವರು ಅದೃಷ್ಟವನ್ನು ಪಡೆದುಕೊಳ್ಳಲು ಬಿಡುತ್ತಾರೆ. ನಿಮ್ಮ ಮಕ್ಕಳ ಅದೃಷ್ಟದಿಂದ ನೀವು ಉತ್ತಮ ಸ್ಥಾನವನ್ನು ತಲುಪುತ್ತೀರಿ. ಹೆಣ್ಣು ಮಕ್ಕಳಿಗೆ ತಮ್ಮ ಮಕ್ಕಳ ಮೇಲೆ ಅಪಾರ ಪ್ರೀತಿ, ಅಂದರೆ ಅಪ್ಪನ ಮೇಲೆ ಅಪಾರ ಪ್ರೀತಿ ಇರುತ್ತದೆ. ಹೀಗಾಗಿ ಅವರ ಜಾತಕದಲ್ಲಿ ಕೆಲವು ಸಕಾರಾತ್ಮಕ ಮತ್ತು ಕೆಲವು ನಕಾರಾತ್ಮಕ ಫಲಿತಾಂಶಗಳು ಇರುತ್ತವೆ. ವಿಶೇಷವಾಗಿ ನಾವು ಅವರ ಜಾತಕವನ್ನು ಒಟ್ಟಾರೆಗೆ ನೋಡಿದರೆ ಅವರ ಜಾತಕದಲ್ಲಿ ಈ 3 ಜನ ದ್ರೋಹಿಗಳ ಹೆಸರುಗಳಿವೆ. ಅವರು ನಿಮ್ಮನ್ನು ಜೀವನದಲ್ಲಿ ಆರ್ಥಿಕವಾಗಿ ಕೆಳಗೆ ಇಳಿಸಲು ಪ್ರಯತ್ನಿಸುತ್ತಿರಬಹುದು. ಇಲ್ಲದಿದ್ದರೆ ಅವರು ನಿಮ್ಮ ಮೇಲೆ ಕೆಲವು ಆರೋಪ ಅಪಪ್ರಚಾರ ಮಾಡಲು ಮತ್ತು ಸಮಾಜದಲ್ಲಿ ನಿಮ್ಮ ಖ್ಯಾತಿಯನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು.
ನೀವು ಅಂತಹ ಜನರೊಂದಿಗೆ ಸ್ವಲ್ಪ ಜಾಗರೂಕರಾಗಿರಬೇಕು. ಹಾಗಾದರೆ ನಿಮ್ಮ ಸ್ನೇಹಿತರಲ್ಲಿ ಯಾರು ಶತ್ರುಗಳು ಮತ್ತು ಯಾರು ಒಳ್ಳೆಯವರು, ನೀವು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದುವರಿಯಬೇಕು. ಕೆಲವು ಸಂದರ್ಭಗಳಲ್ಲಿ ಕೆಲವರು ಜೀವನ ಹೇಗಿರಬೇಕು ಎಂಬುದರ ಕುರಿತು ಉಚಿತವಾಗಿ ಸಲಹೆಯನ್ನು ನೀಡುತ್ತಾರೆ. ಆದರೆ ಆ ಸಲಹೆಯಿಂದ ನಮಗೆ ಲಾಭವಾಗುತ್ತೋ ಅಥವಾ ಹಾನಿಯಾಗುತ್ತದೆಯೋ ಎಂದು ಯೋಚಿಸದೆ ನಾವು ಅದನ್ನು ಕಾರ್ಯಗತಗೊಳಿಸುತ್ತೇವೆ. ಈ ರೀತಿ ತೊಂದರೆಗೆ ಸಿಲುಕುವ ಅಪಾಯವೂ ಇದೆ, ಎಲ್ಲವೂ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿಯೂ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಅಂತಹ ಜನರಿದ್ದರೆ ಅವರನ್ನು ಗಮನಿಸಿ ಮತ್ತು ಅವರು ನೀಡುವ ಸಲಹೆಗಳನ್ನು ಅನುಸರಿಸುವ ಮೊದಲು 10 ಬಾರಿ ಯೋಚಿಸಿ. ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಅಗತ್ಯವಿದ್ದರೆ ನಿಮ್ಮ ಕುಟುಂಬ ಸದಸ್ಯರು ಅನುಭವಿಸುವ ಮತ್ತು ಅನುಭವಿ ಜನರು ಅಥವಾ ನಿಮ್ಮ ಹಿತೈಷಿಗಳಂತಹ ಇತರ ಜನರೊಂದಿಗೆ ಪ್ರತಿಯೊಂದು ಅಂಶವನ್ನು ಚರ್ಚಿಸಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳಿ. ಅಂದರೆ ಕೆಲವರು ಹೊರಗೆ ಹಿತೈಷಿಗಳಂತೆ ಕಾಣಿಸಬಹುದು, ಆದರೆ ಒಳಗೆ ಅವರು ನಮ್ಮ ಹಾನಿಯನ್ನು ಬಯಸುತ್ತಾರೆ. ಈ ರೀತಿಯಾಗಿ ಅವರು ನಮಗೆ ಅನಗತ್ಯ ಸಲಹೆಯನ್ನು ನೀಡುತ್ತಾರೆ. ಅಂತಹ ಜನರ ಬಗ್ಗೆ ಜಾಗರೂಕರಾಗಿರಿ. ಅಂತಹ ದ್ರೋಹಿ ನಿಮ್ಮ ಜೀವನದಲ್ಲಿ ಇದ್ದಾರೆ ಎಂದು ತೋರುತ್ತದೆ. ಆದ್ದರಿಂದ ಕುಂಭರಾಶಿಯವರು ಈ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಕೆಲವು ಹಾಗೆಯೇ ಇರುತ್ತಾರೆ. ಅವರು ತಮ್ಮ ಶತ್ರುಗಳನ್ನು ನೇರವಾಗಿ ಎದುರಿಸಲು ಬಯಸುತ್ತಾರೆ, ಆದರೆ ಅವರಿಗೆ ಧೈರ್ಯವಿಲ್ಲ ಮತ್ತು ಅವರು ನಿಮ್ಮನ್ನು ಕೆರಳಿಸುತ್ತಲೇ ಇರುತ್ತಾರೆ. ಆದರೆ ಕುಂಭರಾಶಿಯವರ ಮನಸ್ಥಿತಿ ಏನು? ಅವರು ಕೆರಳಿಸಿದರೆ ಅವರು ಕೆರಳುತ್ತಲೇ ಇರುತ್ತಾರೆ. ಈ ರೀತಿಯಾಗಿ ನೀವು ಅವುಗಳ ಕಾರಣದಿಂದ ಅನಗತ್ಯ ವಿಷಯಗಳು ಮತ್ತು ಸಂಘರ್ಷಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತೀರಿ ಮತ್ತು ಅನೇಕ ತೊಂದರೆಗೆ ಸಿಕ್ಕಿಹಾಕಿಕೊಳ್ಳುತ್ತೀರಿ. ನೀವು ನಿಮ್ಮ ಮನಸ್ಸಿನ ಶಾಂತಿಯನ್ನು ಕಳೆದುಕೊಳ್ಳುತ್ತೀರಿ. ಇದು ನಿಮ್ಮ ವೈಯಕ್ತಿಕ ಜೀವನ, ನಿಮ್ಮ ವೃತ್ತಿಪರ ಜೀವನ ಇತ್ಯಾದಿಗಳ ಮೇಲೆ ನಕಾರಾತ್ಮಕ ಪರಿಣಾಮಗಳನ್ನು ಬೀರಬಹುದು. ಕುಂಭರಾಶಿಯವರು ಈ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಅಂತಹ ದ್ರೋಹಿಗಳು ನಿಮ್ಮ ಸುತ್ತಲೂ ಇದ್ದಾರೆ. ಅದು ನಿಮ್ಮ ಆಪ್ತ ಸ್ನೇಹಿತರು ಅಥವಾ ಸಂಬಂಧಿಕರ ನಡುವೆ ಇದ್ದರೆ ಅವರಿಂದ ದೂರ ಇರುವುದು ಉತ್ತಮ. ಯಾರಾದರೂ ನಿಮ್ಮನ್ನು ಕೆರಳಿಸಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಹಾಗಾದರೆ ಅವರು ಇದನ್ನು ಏಕೆ ಹೇಳುತ್ತಿದ್ದಾರೆ? ಅವರ ಪರಸ್ಪರ ನೇರವಾಗಿ ವಾದಿಸಬಹುದು. ಇದನ್ನು ನಿಮಗೆ ಹೇಗೆ ಹೇಳಲಾಗುತ್ತಿದೆ ಎಂಬುದರ ಬಗ್ಗೆ ನಿಮಗೆ ತಿಳುವಳಿಕೆ ಇರಬೇಕು. ಪರಿಸ್ಥಿತಿಗೆ ಅನುಗುಣವಾಗಿ ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಅರ್ಥ ಮಾಡಿಕೊಳ್ಳುವ ಬುದ್ಧಿವಂತಿಕೆ ನಿಮಗೆ ಖಂಡಿತವಾಗಿಯೂ ಇರಬೇಕು. ಇಲ್ಲದಿದ್ದರೆ ನೀವು ಜೀವನದಲ್ಲಿ ಬಹಳಷ್ಟು ಕಳೆದುಕೊಳ್ಳಬೇಕಾಗುತ್ತದೆ. ಕುಂಭರಾಶಿಯವರು ತುಂಬ ಜಾಗರೂಕರಾಗಿರಬೇಕು. ಅದೇ ರೀತಿ ಹಣಕಾಸಿನ ವಿಷಯಗಳಲ್ಲಿ ಮುಟ್ಟುಗೋಲು ಹಾಕಿಕೊಳ್ಳುವ ಸಂದರ್ಭದಲ್ಲಿ ಮತ್ತು ವಹಿವಾಟುಗಳಲ್ಲಿ ನೀವು ಯಾರನ್ನಾದರೂ ನಂಬಿ ಸಹಿ ಮಾಡಬಹುದು ಅಥವಾ ಒಪ್ಪಿಗೆ ಇಲ್ಲದೆ ನೀವು ಹಣವನ್ನು ನೀಡಬಹುದು. ಒಬ್ಬ ವ್ಯಕ್ತಿ ಕಾರಣದಿಂದಾಗಿ ನೀವು ಅಂತಹ ಕೆಲಸವನ್ನು ಮಾಡಲು ಒತ್ತಾಯಿಸಲ್ಪಡಬಹುದು. ಆದ್ದರಿಂದ ನೀವು ಈ ವಿಷಯದಲ್ಲೂ ತುಂಬ ಜಾಗರೂಕರಾಗಿರಬೇಕು ಸ್ನೇಹಿತರೆ. ಅಂದರೆ ಅವರು ನಿಮ್ಮನ್ನು ಈ ರೀತಿ ಬಳಸಿಕೊಂಡು ಹಣಕಾಸಿನ ವಿಷಯಗಳಲ್ಲಿಯೂ ಸಹ ತಮ್ಮ ಸ್ವಾರ್ಥಕ್ಕಾಗಿ ನಿಮ್ಮಿಂದ ಹಣವನ್ನು ಪಡೆಯುತ್ತಾರೆ. ಕೆಲವರು ಪ್ರಯತ್ನಿಸುತ್ತಿದ್ದಾರೆ. ಅಂತಹ ಜನರಿಂದ ದೂರ ಇರುವುದು ಬಹಳ ಉತ್ತಮ. ಆದ್ದರಿಂದ ನೀವು ಯಾರನ್ನೂ ನಂಬಬಾರದು ಮತ್ತು ಯಾವುದೇ ಹೂಡಿಕೆ ಮಾಡಬಾರದು. ನೀವು ಏನೇ ಮಾಡಿದರೂ ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಚರ್ಚಿಸಿ ಅನುಭವಿಗಳ ಸಲಹೆ ಪಡೆಯಿರಿ. ಅದು ನಿಮಗೆ ತುಂಬ ಪ್ರಯೋಜನವನ್ನು ನೀಡುತ್ತದೆ. ಇಲ್ಲದಿದ್ದರೆ ನೀವು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಈ ರೀತಿಯಾಗಿ ಕುಂಭರಾಶಿಯವರ ಜಾತಕದಲ್ಲಿ ಈ 3 ಜನ ದ್ರೋಹಿಗಳು ಇದ್ದರೆ ಬಹಳ ಜಾಗರೂಕರಾಗಿರಿ. ಇದರ ಅರ್ಥ ಕೆಲವು ಜನರು ನಿಮಗೆ ಆರ್ಥಿಕವಾಗಿ ಹಾನಿ ಮಾಡಲು ನೋಡುತ್ತಿದ್ದಾರೆ ಮತ್ತು ಕೆಲವರು ನಿಮಗೆ ಅನಗತ್ಯ ಸಲಹೆ ನೀಡುವ ಮೂಲಕ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿರಬಹುದು. ನಿಮ್ಮ ಜೀವನದಲ್ಲಿ ಅಂತಹ ಒಬ್ಬ ದ್ರೋಹಿ ಇದ್ದರೆ ಬಹಳ ಜಾಗರೂಕರಾಗಿರಿ ಮತ್ತು ವಿಶೇಷವಾಗಿ ನಿಮ್ಮನ್ನು ಕೆರಳಿಸಲು ಕೆಲವು ಜನರು ಅನೇಕ ರೀತಿಯ ಸಂಘರ್ಷಗಳಲ್ಲಿ ಭಾಗಿಯಾಗಲು ಪ್ರಯತ್ನಿಸುತ್ತಾರೆ. ನಿಮ್ಮ ಜೀವನದಲ್ಲಿ ಅಂತಹ ಒಬ್ಬ ದ್ರೋಹಿ ಇದ್ದಾನೆ. ನೀವು ತುಂಬ ಹುಷಾರಾಗಿರಬೇಕಾದ ಪರಿಸ್ಥಿತಿಯನ್ನು ತೋರುತ್ತದೆ. ನಿಮ್ಮ ಜಾತಕದ ಪ್ರಕಾರ ಈ 3 ರೀತಿಯ ದ್ರೋಹಿಗಳು ನಿಮ್ಮ ಜೀವನದಲ್ಲಿ ಇರುತ್ತಾರೆ ಎಂದು ತಿಳಿದು ಬಂದಿದೆ. ಆದ್ದರಿಂದ ನಾವು ಹುಷಾರಾಗಿರಬೇಕು. ನಾವು ಎಲ್ಲರನ್ನು ಅನುಮಾನಿಸಬಾರದು. ಅಂದರೆ ಒಬ್ಬ ವ್ಯಕ್ತಿಯು ನಮ್ಮಿಂದ ಒಳ್ಳೆಯದನ್ನು ಬಯಸುತ್ತಾನೋ ಅಥವಾ ಕೆಟ್ಟದ್ದನ್ನು ಬಯಸುತ್ತಾನೋ ಅದನ್ನು ನಾವು ಅವನ ಮಾತುಗಳಿಂದ ಅಥವಾ ಕೆಲವು ಸಂದರ್ಭಗಳಲ್ಲಿ ಅವರು ನಡೆದುಕೊಳ್ಳುವ ರೀತಿಯಿಂದ ಖಂಡಿತವಾಗಿಯೂ ಕೀಲಿ ಕೈ ಬೀಳುತ್ತದೆ. ನಿಮ್ಮ ಜೀವನದಲ್ಲಿ ಅಂತಹ ಜನರು ಯಾರು ಮತ್ತು ಅವರ ಜೊತೆ ನಿಮ್ಮ ಸಂಬಂಧ ಹೇಗಿರಬೇಕು ಎಂಬುದನ್ನು ಗುರುತಿಸಿ. ಎಂದರೆ ಮತ್ತು ಬಾಯ್ ಎಂದರೆ ಬಾಯಿ. ನೀವು ಅವರೊಂದಿಗೆ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಚರ್ಚಿಸಬಾರದು. ಅವರು ಹೇಳುವುದನ್ನೆಲ್ಲ ಕುರುಡಾಗಿ ನಂಬಬೇಡಿ. ಅಲ್ಲದೆ ಅವರೊಂದಿಗೆ ಹಣಕಾಸಿನ ವ್ಯವಹಾರಗಳಲ್ಲಿ ತೊಡಗಬೇಡಿ. ಅವರ ಮಾತುಗಳು ಕೇಳಿ. ಯಾವುದೇ ಬಾಂಡ್ ಪೇಪರ್ಗಳಿಗೆ ಸಹಿ ಹಾಕುವುದು ಅಥವಾ ಪಾಲುದಾರಿಕೆ ಒಪ್ಪಂದಗಳಿಗೆ ಸಹಿ ಹಾಕುವಂಥ ಕೆಲಸಗಳನ್ನು ಮಾಡಬೇಡಿ. ಅವರ ಸಲಹೆಯನ್ನು ಅನುಸರಿಸುವ ಮೊದಲು 10 ಬಾರಿ ಯೋಚಿಸಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಅನುಭವಿ ಜನರ ಸಲಹೆಯನ್ನು ತೆಗೆದುಕೊಳ್ಳಿ. ಅದು ನಿಮಗೆ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ಹೊಸದಾಗಿ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಫಸ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.
ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಒಳ್ಳೆಯದಾಗಲಿ.